ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯ ಲೋಕ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫೋಟೋ ಗ್ಯಾಲರಿ ವಾಲ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಮೀಶೋಯಿಂದ ಒಂದು ಫ್ರೇಮ್ ಸೆಟ್ನ ಆರ್ಡರ್ ಮಾಡಿದ್ದೆ. ಸೆಟ್ ಆಫ್ 11 ಫ್ರೇಮ್ಸ್ ಇದು. ಸೊ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನಿಮಗೆ ಬೇಕಿತ್ತಂದರೆ ಅದ್ರ ಕೋಡ್ನ ನಾನು ಹಾಕ್ತೀನಿ. ಸೊ ನನಗೆ ತುಂಬ ದಿನದಿಂದ ಗ್ಯಾಲರಿ ವಾಲ್ ಮಾಡಬೇಕಂತ ತುಂಬ ಆಸೆ ಇತ್ತು, ಮಾಡೋಕ್ಕೇ ಆಗಿರಲಿಲ್ಲ. ಸೊ ಇವಾಗ ಟೈಮ್ ಬಂದಿದೆ ಅಂತ ಹೇಳ್ಬೋದು. ಸೊ ಇದನ್ನು ಫ್ರೇಮ್ನ ಆರ್ಡರ್ ಮಾಡಿ ತುಂಬ ದಿನವೇ ಆಗಿದೆ, ಹಾಗೆ ಎತ್ತಿಟ್ಬಿಟ್ಟಿದ್ದೆ. ಸೊ ಇವಾಗ ಮಾಡೋಣ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು ಸೈಜಸ್ ಡಿಫ್ರೆಂಟ್ ಸೈಜಸಲ್ಲಿ ಬರುತ್ತೆ. 10x11 ಹಾಗೆ 4x5. ಸೊ ಈ ಥರ ಡಿಫ್ರೆಂಟ್ ಸೈಜಲ್ಲಿ ಬರುತ್ತೆ. ನಾನು ಈ ಗ್ಯಾಲರಿ ವಾಲ್ ಮಾಡಬೇಕಂತಲೇ ಸಪ್ರೇಟಾಗಿ ಏನು ಫೋಟೋ ಕಾಪಿ ಮಾಡಿಸಿಲ್ಲ. ಸೊ ಇದು ESI ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಮಾಡಿಸಿದ್ದು ಫೋಟೋ. ಬಟ್ ಅದು ಈ ಥರ ಆಗಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಇದೊಂದು ಕಾಪಿ ಮಿಕ್ಕಿತ್ತು. ಇದು ಹಾಗೆ ನನ್ನ ಹತ್ರ ಯಾವ್ಯಾವ ಫೋಟೋಸ್ ಆಲ್ರೆಡಿ ಇದೆ ಅಲ್ವಾ, ಸೊ ಅದನ್ನು ಮಾತ್ರ ಯೂಸ್ ಮಾಡಿ ಫ್ರೇಮ್ಸಿಗೆ ಹಾಕ್ತಾಯಿದ್ದೀನಿ. ಸೊ ಇನ್ನು ಮಿಕ್ಕಿದ ಕೆಲವೊಂದಷ್ಟು ಐಡಿಯಾಸ್ ಇದೆ ಯಾವ್ಯಾವ ಥರ ಫೋಟೋಸ್ ಕಾಪಿ ಮಾಡಿಸ್ಬೇಕಂತ. ಸೊ ಅದೆಲ್ಲನೂ ಕೂಡ ಕಾಪಿ ಮಾಡಿಸ್ಬಿಟ್ಟು ಒಂದೊಂದೇ ಹಾಕೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ನಾನೇನು ಪ್ಲ್ಯಾನ್ ಮಾಡಿದ್ದೆ ಅಂದರೆ, ನಂದು ಕಿರಣ್ದು ಒಂದಷ್ಟು ಬೆಸ್ಟ್ ಮೂಮೆಂಟ್ಸ್ ಇರುತ್ತಲ್ವ, ಸೊ ಅದನ್ನು ಕಾಪಿ ಮಾಡಿ ಫ್ರೇಮ್ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಇವಾಗ ಸದ್ಯಕ್ಕೆ ಇದೇ ಫೋಟೋಸ್ ಎಲ್ಲ ಇತ್ತಲ್ಲ, ಅದನ್ನೇ ಯೂಸ್ ಮಾಡಿಬಿಟ್ಟು ಮಾಡೋಣ. ಸೊ ಆಮೇಲೆ ಬೇಕಿದ್ದರೆ ಅದನ್ನು ಕೂಡ ಕಾಪಿ ಮಾಡಿಸಿದ್ರೆ ಆಯಿತು ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ ಅದನ್ನೇ ಹಾಕ್ತಾಯಿದ್ದೀನಿ ಫ್ರೇಮಿಗೆ. ಸೊ ಇದು ರಿಮೂವ್ ಮಾಡೋದನ್ನು ಕೂಡ ತುಂಬ ಈಸಿ. ಇದು ಬಂದು ವುಡನ್ ಫ್ರೇಮು. ಸೊ ಗ್ಲಾಸ್ ಕೂಡ ಇದೆ. ಗ್ಲಾಸ್ ಒಂದು ಸ್ವಲ್ಪ ತಿಕ್ಕಾಗೇ ಇದೆ. ಸೊ ನಮಗೆ ತಿನ್ನಾಗಿರುವಂತಹ ಒಂದು ಗ್ಲಾಸ್ ಕೂಡ ಸಿಗುತ್ತೆ, ಲೈಕ್ ಟ್ರಾನ್ಸ್ಪರೆಂಟ್ ಆಗಿರೋಂತಹ ಶೀಟ್ದು ಕೂಡ ಸಿಗುತ್ತೆ. ಸೊ ಅದಾದರೆ ಬೆಸ್ಟ್ ಅಂತ ಅನಿಸುತ್ತೆ, ಯಾಕಂದರೆ ಅಷ್ಟೊಂದು ವೇಟ್ ಇರಲ್ಲ. ಸೊ ಹಾಗಾಗಿ ನಾವು ಡಬಲ್ ಸೈಡೆಡ್ ಟೇಪ್ನ ಯೂಸ್ ಮಾಡಿನೇ ಸ್ಟಿಕ್ ಮಾಡ್ಕೋಬೋದು. ಯಾಕಂದರೆ ಇವಾಗ ರೆಂಟಲ್ ಹೌಸಲ್ಲೆಲ್ಲ ಇರೋರು ಸೊ ಮೊಳೆ ಎಲ್ಲ ಹೊಡೆದ್ರೆ ಆಗಲ್ಲ. ಸೊ ಹಾಗಾಗಿ ಆ ಥರದ್ದು ಇದ್ದರೆ ನೋಡಿಬಿಟ್ಟು ಅದನ್ನು ಕೂಡ ನಾವು ಆರ್ಡ್ರ್ ಮಾಡ್ಬೋದು. ಸೊ ಇದನ್ನು ನಾನು ಡಬಲ್ ಸೈಡೆಡ್ ಟೇಪ್ ಹಾಕಿನೇ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ವಂಡರ್ಲಾ ಫೋಟೋ ಹಾಗೆ ಪೇಂಟಿಂಗ್ ಎಲ್ಲ ಆಲ್ರೆಡಿ ಇತ್ತು ಅಲ್ಲೇ. ಇವಾಗ ಇನ್ನು ಮಿಕ್ಕಿದ್ದನ್ನು ಸ್ಟಿಕ್ ಮಾಡ್ತಾಯಿದ್ದೀನಿ. ಸೊ ಡಬಲ್ ಸೈಡೆಡ್ ಟೇಪಲ್ಲಿ ಆಗ್ತಾಯಿಲ್ಲ, ಯಾಕಂದರೆ ಅದು ವೇಟ್ ಇರೋದ್ರಿಂದ ಫ್ರೇಮು ಬಿದ್ದು ಹೋಗ್ತಿದೆ. ಸೊ ಹಾಗಾಗಿ ನಾನು ಫ್ರೇಮ್ಸ್ಗೆ ಮೊಳೆ ಹೊಡೆದಿದ್ದೀನಿ. ದೊಡ್ಡ ಫ್ರೇಮ್ ಇದೆ ಅಲ್ವಾ, ಅದನ್ನು ನಾನು ಡಬಲ್ ಸೈಡೆಡ್ ಟೇಪ್ನ ಹಾಕಿ ಸ್ಟಿಕ್ ಮಾಡಿದ್ದೆ. ಬಟ್ ಅದು ಬಿದ್ದು ಹೋಯಿತು ಒಂದೆರಡು ಸಲ. ಸೊ ಹಾಗಾಗಿ ಸುಮ್ಮನೆ ಯಾಕೆ ಅಂತ ಹೇಳಿ ಒಂದು ಸಣ್ಣ ಮೊಳೆನ ಹೊಡೆದ್ಬಿಟ್ಟು ಹ್ಯಾಂಗ್ ಮಾಡಿದ್ದೀನಿ. ಆ್ಯಂಡ್ ಜೊತೆಗೆ ಡಬಲ್ ಸೈಡೆಡ್ ಟೇಪ್ನ ಕೂಡ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಮೊಳೆ ಹೊಡೆದಿರೋದ್ರಿಂದ ಫ್ರೇಮ್ ಟಚ್ ಮಾಡ್ತಾಯಿದ್ರೆ ಬಿದ್ದೋಗೋ ಚಾನ್ಸಸ್ ಇರ್ಬೋದು. ಸೊ ಹಾಗಾಗಿ ಸೇಫ್ಟಿಗೆ ಯಾವುದಕ್ಕೂ ಇರಲಿ ಅಂತ ಹೇಳಿಬಿಟ್ಟು ಡಬಲ್ ಸೈಡೆಡ್ ಟೇಪ್ನ ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಕಿರಣ್ದು ಚಿಕ್ಕ ವಯಸ್ಸಿನ ಫೋಟೋ. ಸೊ ಕಾರ್ಡ್ಬೋರ್ಡ್ನ ಕಟ್ ಮಾಡಿಬಿಟ್ಟು ಅದರಲ್ಲೇ ಫ್ರೇಮ್ ಥರ ಮಾಡಿ ಮಿರರ್ಸ್ನ ಸ್ಟಿಕ್ ಮಾಡಿದ್ದೀನಿ ಸುತ್ತಲೂ ಕೂಡ. ಸೊ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಫೋಟೋನ ಗಡಿಯಾರಕ್ಕೇನೋ ಹಾಕಿದ್ರಂತೆ, ಹಾಗಾಗಿ ಫೋಟೋದಲ್ಲಿ ಒಂದು ಹೋಲ್ ಇದೆ. ಸೊ ಹಾಗೆ ಅದನ್ನು ಎತ್ತಿಟ್ಟಿದ್ರು. ನಾನು ಡಬಲ್ ಸೈಡೆಡ್ ಟೇಪ್ನ ಯೂಸ್ ಮಾಡಿ ಅದನ್ನು ಕೂಡ ಇಲ್ಲೇ ಸ್ಟಿಕ್ ಮಾಡ್ಕೊತಿದ್ದೀನಿ. ಸೊ ಇದೇ ಥರ ನಾವು ಫ್ರೇಮ್ಗಳನ್ನ ಮಾಡ್ಕೋಬೋದು ಕಾರ್ಡ್ಬೋರ್ಡಲ್ಲಿ ಕೂಡ. ಸದ್ಯಕ್ಕೆ ನಾನಿಲ್ಲಿ ಈ ರೀತಿ ಅರೇಂಜ್ ಮಾಡಿದ್ದೀನಿ. ಬರೀ ಫೋಟೋಸ್ ಅಲ್ಲದೇ ಕೆಲವೊಂದಷ್ಟು ವಾಲ್ ಹ್ಯಾಂಗಿಂಗ್ ಆಗಿರ್ಬೋದು, ಪೇಂಟಿಂಗ್ಸ್ ಆಗಿರ್ಬೋದು, ಅದೆಲ್ಲನೂ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಹೇಗಿದೆ ಅಂತ ನೀವು ಕೂಡ ತಿಳಿಸಿ. ಜಸ್ಟ್ ಫೋಟೋಸ್ನು ಕೂಡ ನಾವು ಬರೀ ಫ್ರೇಮ್ಗಳನ್ನ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಇದು ಹೇಗೆ ಕಾಣ್ತಿದೆ ಅಂತ ಹೇಳಿ ನಾನು ಜಸ್ಟ್ ಹಾಗೆ ಟ್ರೈ ಮಾಡಿದೆ. ಇನ್ನೂ ಫೋಟೋಸ್ಗಳನ್ನೆಲ್ಲ ಆ್ಯಡ್ ಮಾಡೋದಿದೆ. ಸೊ ಆ್ಯಡ್ ಮಾಡಿದಾಗ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಸ್ವೀಟಿನ ಕಟ್ಟಂಗಿ ಕರ್ಕೊಂಡು ಹೋಗಿದ್ವಿ. ಅವಳ ಹೇರ್ಸ್ ಎಲ್ಲ ಜಾಸ್ತಿ ಇತ್ತು ಅಂತ. ಬಿಫೋರ್ ನೋಡ್ಬೋದು ಕಟ್ಟಂಗಿಗೆ ಮುಂಚೆ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳಿ. ಸೊ ನಾನು ಫಸ್ಟ್ ಟೈಮ್ ಹೋಗಿದ್ದಿದ್ದು. ಸೊ ಫಸ್ಟಲ್ಲಿ ಅವಳಿಗೆ ಜಾಸ್ತಿ ಏನು ಹೇರ್ ಕಟ್ ಮಾಡಿಸ್ತಿರ್ಲಿಲ್ಲ. ಬಟ್ ಸೀಮಂತ ಇದೆ ಅಲ್ವಾ, ಸೊ ಉದುರುತ್ತಾ ಇರುತ್ತೆ ಕೂದಲು, ಆ್ಯಂಡ್ ಜನ ಎಲ್ಲ ಇರ್ತಾರೆ. ಸೊ ಹಾಗಾಗಿ ಅವ್ರೇನಾದರೂ ಅಂತ ಇರ್ತಾರೆ ಕೂದಲು ಅಂತ ಹೇಳಿ. ಹಾಗಾಗಿ ಕಟ್ ಮಾಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಏರ್ ಕಟ್ಟಿಂಗಿಗೆ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಫುಲ್ ಸೈಲೆಂಟಾಗಿ ಕೂತಿದ್ದಾಳೆ. ಅದೇ ನಾವೇನಾದರೂ ಒಂಚೂರು ಏನಾದರೂ ಕಾಲೇನಾದರೂ ಮುಟ್ಟಿದ್ರೆ ಉರ್ರು ಅಂತ ಇರ್ತಾಳೆ. ಬಟ್ ಇಲ್ಲಿ ಫುಲ್ ಸೈಲೆಂಟಾಗಿ ಕೂತಿದ್ಲು. ಸೊ ಇದು ಬಿಫೋರ್ ಪಿಕ್ಕು, ಗುಂಡಮ್ಮ ಹೇಗಿದ್ದಾಳೆ ನೋಡಿ. ಸೊ ಇದು ಬಂದು ಆಫ್ಟರ್ ಪಿಕ್ಕು, ಚಾರ್ಲಿ ಥರ ಆಗಿಬಿಟ್ಟಿದ್ದಾಳೆ. ಹಾಸ್ಪಿಟಲಲ್ಲಿ ಏನು ಜಾಸ್ತಿ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಇವಾಗ ನಮ್ಮ ಮನೆ ಹತ್ರ ಇರೋರು ಒಬ್ಬರು ಮನೆಯ ಟೆರೆಸ್ ಗಾರ್ಡನ್ನ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮಗೂ ಕೂಡ ಕೆಲವೊಂದಷ್ಟು ಐಡಿಯಾಸ್ ಬರ್ಬೋದು, ಹೇಗೆ ಮೇಂಟೈನ್ ಮಾಡಬೇಕು ಅಥವಾ ಹೇಗೆ ಅರೇಂಜ್ ಮಾಡಿ ಇಟ್ಕೊಳ್ಬೋದು ಅಂತ. ಸೊ ಇಲ್ಲಿ ಮನೆ ಎಂಟ್ರೆನ್ಸಲ್ಲಿ ಕೆಲವೊಂದಷ್ಟು ಪ್ಲ್ಯಾಂಟ್ಸ್ನ ಇಟ್ಕೊಂಡಿದ್ದಾರೆ. ಶೋ ಪ್ಲ್ಯಾಂಟ್ಸ್ ಆಗಿರ್ಬೋದು, ಆ್ಯಂಡ್ ಶಾವಂತಿಗೆ ಗಿಡ ಕೂಡ ಇದೆ. ಆ್ಯಂಡ್ ಇಲ್ಲಿ ಕೂಡ ಸಕ್ಯುಲೆಂಟ್ಸ್ ಎಲ್ಲ ಇದೆ. ಮನೆ ಎಂಟ್ರೆನ್ಸಲ್ಲೇ ಕೆಲವೊಂದಷ್ಟು ಶೋ ಪ್ಲ್ಯಾಂಟ್ಸ್ ಹಾಗೆ ಶಾವಂತಿಗೆ ಗಿಡಗಳನ್ನ ಕೂಡ ಇಟ್ಕೊಂಡಿದ್ದಾರೆ.
ಸ್ಟೀಲ್ ಸ್ಟ್ಯಾಂಡ್ ಬರುತ್ತಲ್ವ, ಸೊ ಅದ್ರ ಮೇಲೆ ಎಲ್ಲ ಗಿಡಗಳನ್ನೂ ಕೂಡ ಜೋಡಿಸ್ಕೊಂಡಿದ್ದಾರೆ. ಸೊ ಹಾಗೆ ಜೋಡಿಸ್ಕೊಳ್ಳೋದ್ರಿಂದ ಗಲೀಜು ಕೂಡ ಆಗಲ್ಲ. ಸೊ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲೊಂದು ಝೀಝಿ ಪ್ಲ್ಯಾಂಟ್ ಇದೆ. ಟೆರೆಸಿಗೆ ಎಂಟರ್ ಆಗೋದಕ್ಕೆ ಸ್ಟೆಪ್ಸ್ ಇದೆ. ಸೊ ಸ್ಟೆಪ್ಸ್ ಕೆಳಗಡೆನೂ ಕೂಡ ಕೆಲವೊಂದಷ್ಟು ಪ್ಲ್ಯಾಂಟ್ಸ್ನ ಇಟ್ಕೊಂಡಿದ್ದಾರೆ. ಶೋ ಪ್ಲ್ಯಾಂಟ್ ಹಾಗೆ ಅಡೇನಿಯಂ ಪ್ಲ್ಯಾಂಟ್ಸ್ ಎಲ್ಲನೂ ಕೂಡ ಇಟ್ಕೊಂಡಿದ್ದಾರೆ. ಸೊ ಅದ್ರ ಮೇಲೆ ಇಲ್ಲಿ ಕೂಡ ಒಂದು ಪಾಟಲ್ಲಿ ಸಕ್ಯುಲೆಂಟ್ನ ಇಟ್ಕೊಂಡಿದ್ದಾರೆ. ಇದು ಟೆರೆಸ್ ಮೇಲೆ. ಈ ಬಿಸಿಲು ಟೈಮಲ್ಲಿ ಇಲ್ಲಿ ಕೂತ್ಕೊಳ್ಳೋಕ್ಕೆ ಅಂತ ಹೇಳಿ ಸೆಂಟರಲ್ಲಿ ಒಂದು ಸಣ್ಣ ರೂಮ್ ಥರ ಮಾಡ್ಕೊಂಡಿದ್ದಾರೆ ಹಂಚಲ್ಲಿ. ಸೊ ತುಂಬ ಚೆನ್ನಾಗಿದೆ. ಇವನ್ ಮಳೆಗಾಲದಲ್ಲೂ ಕೂಡ ಆರಾಮಾಗಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಅದ್ರ ಸುತ್ತಲೂ ಕೂಡ ಈ ಥರ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ನ ಹಾಕ್ಕೊಂಡು ಆರ್ಚಿಡ್ ಪ್ಲ್ಯಾಂಟ್ಸ್ನ ಹಾಕ್ಕೊಂಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಆರ್ಚಿಡ್ ಪ್ಲ್ಯಾಂಟ್ಸ್ ಎಲ್ಲ. ಬಟ್ ಫ್ಲವರ್ಸ್ ಯಾವುದು ಸದ್ಯಕ್ಕಿಲ್ಲ, ಯಾಕಂದರೆ ಮಳೆ ಬರ್ತಾ ಇರೋದ್ರಿಂದ ಫ್ಲವರ್ಸ್ ಎಲ್ಲ ಕೂಡ ಕಮ್ಮಿ ಇದ್ದಾವೆ. ಸೊ ಈ ಮನೆ ರೂಮ್ ಥರ ಏನಿದೆ ಅಲ್ವಾ, ಅದ್ರ ಸುತ್ತಲೂ ಕೂಡ ಅವರು ಪ್ಲ್ಯಾಂಟ್ಸ್ನ ಇಟ್ಕೊಂಡಿದ್ದಾರೆ. ಸೊ ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಜಾಸ್ತಿ ಹೂವಿನ ಗಿಡಗಳು ಹಾಗೆ ಹಣ್ಣಿನ ಗಿಡಗಳು ತುಂಬ ಇದೆ. ಸೊ ಯಾವ್ಯಾವ ಹಣ್ಣಿದೆ ಅನ್ನೋದನ್ನು ಇವಾಗ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಸೊ ಈ ಥರ ಪುಟ್ಟದಾಗಿ ಒಂದು ಜಾಗ ಇದ್ದರೆ ಸೊ ನಾವು ನಮಗಿಷ್ಟ ಬಂದಂಗೆ ಯಾರ್ದು ಓನರ್ಸ್ ಕಾಟ ಇಲ್ಲದೆ ಆರಾಮಾಗಿ ಇಟ್ಕೊಳ್ಬೋದಲ್ವ. ಸೊ ನನಗೂ ಈ ಥರ ಟೆರೆಸ್ ಗಾರ್ಡನ್ ಮಾಡಬೇಕಂತ ತುಂಬ ಆಸೆ ಇದೆ. ಸೊ ನಿಮಗೆ ನಾನು ಸ್ಟಾರ್ಟಿಂಗ್ ಬ್ಲಾಗ್ಸಲ್ಲೇ ಹೇಳಿದ್ದೆ, ಸೊ ನಂಗೆ ಟೆರೆಸ್ ಗಾರ್ಡನ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಮಾವಿನ ಒಂದು ಮರ. ಸೊ ಮರನ ಗಿಡನೋ ಇದು ಗೊತ್ತಿಲ್ಲ, ಅಷ್ಟು ಚಿಕ್ಕದಾಗಿದೆ ಇದು. ಈ ಹಣ್ಣು ಬಿಡೋಂತಹ ಗಿಡಗಳನ್ನ ಗ್ರೋಯಿಂಗ್ ಬ್ಯಾಗ್ ಮತ್ತು ದೊಡ್ಡ ಡ್ರಮ್ಗಳಲ್ಲಿ ಹಾಕಿದ್ದಾರೆ. ಸೊ ಕರ್ಬೇವಿನ ಗಿಡ ಹಾಗೆ ಇಲ್ಲಿ ಫ್ಲುಮೇರಿಯಾ ಅಂತ ಇದೆ ಪ್ಲ್ಯಾಂಟು, ಪಿಂಕ್ ಕಲರ್ ಫ್ಲವರ್ದು ಮೊಗ್ಗಾಗಿದೆ ಬಟ್ ಹೂವು ಇಲ್ಲ ಇದರಲ್ಲಿ. ಆ್ಯಂಡ್ ನಿಂಬೆ ಗಿಡ ಎಲ್ಲ ಕೂಡ ಇದೆ. ಸೊ ಇಲ್ಲಿ ನೋಡ್ಬೋದು ಕೆಲವೊಂದಷ್ಟು ಶೋ ಪ್ಲ್ಯಾಂಟ್ಸ್ ಕೂಡ ಇದೆ, ಕೆಲಾಡಿಯಮ್ಸ್ ಇದೆ. ಸೊ ತುಂಬ ಚೆನ್ನಾಗಿ ಇದೆ. ಇದನ್ನು ಕೂಡ ಸ್ಟೀಲ್ದು ಸ್ಟ್ಯಾಂಡ್ ಏನು ಬರುತ್ತೆ ಅದ್ರ ಮೇಲೇ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು ನಿಂಬೆಹಣ್ಣು ಗಿಡ, ನಿಂಬೆಹಣ್ಣು ಕೂಡ ಆಗಿದೆ ಇದರಲ್ಲಿ. ತುಂಬ ವೆರೈಟೀಸ್ ಆಫ್ ದಾಸವಾಳ ಕೂಡ ಇದೆ ಇಲ್ಲಿ, ಕಲರ್ದು. ಸೊ ಕೆಲವೊಂದಷ್ಟು ಅರಳಿದೆ. ಇಲ್ಲಿ ನೋಡ್ಬೋದು ಪಿಂಕ್ ಕಲರ್ ದಾಸವಾಳ ಸಿಂಗಲ್ ಪೆಟಲ್ದು. ಆ್ಯಂಡ್ ಇಲ್ಲಿ ಕೂಡ ಪಿಂಕ್ ಕಲರ್ದು ಇನ್ನೊಂದು ಸ್ವಲ್ಪ ಅಗಲ ಇರುವಂತಹ ವೆರೈಟಿ ದಾಸವಾಳ. ಮಳೆ ಇಲ್ಲ ಅಂತಂದಿದ್ರೆ ಇದ್ರದ್ದು ಗಿಡದ ತುಂಬ ಹೂವಿರ್ತಾಯಿತ್ತು. ಸೊ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ ಮಳೆ ಬರ್ತಾ ಇರೋದ್ರಿಂದ ಹೂವು ಕಮ್ಮಿ ಇದೆ. ಸೊ ಹಾಗಾಗಿ ಜಾಸ್ತಿ ಹೂವು ನಿಮಗೆ ನೋಡೋಕ್ಕೆ ಸಿಗ್ತಾಯಿಲ್ಲ. ಆ್ಯಂಡ್ ಡೈಲಿ ಇವರು ಹೂವನ್ನು ತೊಗೊಳಲ್ವಂತೆ ಪೂಜೆ ಮಾಡೋದಕ್ಕೆ, ಇಲ್ಲಿನ ಹೂವನ್ನೇ ಸಾಕಾಗುತ್ತೆ. ದಾಸವಾಳ ಗಿಡಗಳು ಜಾಸ್ತಿ ಇರೋದ್ರಿಂದ ಸೊ ಡೈಲಿ ದಾಸವಾಳದಲ್ಲಿ ಹೂವು ಆಗ್ತಾ ಇರುತ್ತೆ. ಹಾಗಾಗಿ ಅವರೇನು ಕಾಸು ಕೊಟ್ಟೇನು ಹೂವನ್ನೇ ತೊಗೊಳ್ಳೋದು ಬೇಡ. ಸೊ ಇದರಿಂದನೇ ಹೂವು ದೇವರಿಗೆ ಸಾಕಾಗತ್ತಂತೆ. ಇಲ್ಲಿ ನೋಡ್ಬೋದು ಪಿಂಕ್ ಕಲರ್ ಇನ್ನೊಂದು ವೆರೈಟಿದು. ಆ್ಯಂಡ್ ಅಲ್ಲಿ ವೈಟ್ ಕಲರ್ ದಾಸವಾಳ ಕೂಡ ಅರ್ಧ ಅರಳಿದೆ. ಸೊ ಈ ಸೈಡ್ ಫುಲ್ಲು ಕೂಡ ದಾಸವಾಳದ ಗಿಡಗಳೇ ಇದೆ. ದಾಸವಾಳ ಹಾಗೆ ರೋಸ್ ಗಿಡಗಳಿದೆ. ಬಟ್ ದಾಸವಾಳ ಜಾಸ್ತಿ ಇದೆ ಅಂತ ಹೇಳ್ಬೋದು ರೋಸ್ ಗಿಡಕ್ಕಿಂತ. ರೋಸಲ್ಲೆಲ್ಲ ಕೂಡ ಮೊಗ್ಗಾಗಿದೆ. ಬಟ್ ಅದೇ ಹೇಳಿದ್ನಲ್ವ ಮಳೆ ಇರೋದ್ರಿಂದ ಸೊ ಯಾವುದ್ರಲ್ಲೂ ಕೂಡ ಅಷ್ಟು ಹೂವು ಇಲ್ಲ. ವಾರಕ್ಕೆ ಒಂದ್ಸಲ ಇವರು ಗಿಡಗಳೆಲ್ಲನೂ ಕೂಡ ಕಟ್ಟಿಂಗ್ ಪ್ರೂನಿಂಗ್ ಮಾಡಿ ಸೊ ಕಳೆ ಏನೇನಿದೆ ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾರಂತೆ. ಸೊ ಇಲ್ಲಿ ನೋಡ್ಬೋದು ಕಮಲ ಕೂಡ ಅರಳಿದೆ, ಲೋಟಸ್ ಪಿಂಕ್ ಕಲರಲ್ಲಿದೆ, ತುಂಬ ಚೆನ್ನಾಗಿದೆ ಇದು. ಸೊ ಇವ್ರು ಅರಳಿದಾಗ ನನಗೆ ಫೋಟೋ ಎತ್ತು ಕಳಿಸಿದ್ರು, ಚೆನ್ನಾಗಿತ್ತು. ಇವಾಗ ಒಂದು ಸ್ವಲ್ಪ ಡಲ್ ಆಗಿಬಿಟ್ಟಿದೆ. ಆ್ಯಂಡ್ ಇಲ್ಲಿ ಇನ್ನು ಬೇರೆ ಕಲರ್ಸ್ ಆಫ್ ಲೋಟಸ್ ಇದೆ. ಇಲ್ಲಿ ಪರ್ಪಲ್ ಕಲರ್ ಇದೆ, ಹಾಗೆ ಎಲ್ಲೋ ಮತ್ತು ವೈಟ್ ಕಲರ್ ಕೂಡ ಇದೆ. ಸೊ ಇದು ಅರಳಿಲ್ಲ, ಹಾಗಾಗಿ ಅವರೇ ತೆಗೆದು ತೋರಿಸ್ತಿದ್ದಾರೆ. ಇಲ್ಲಿ ನೋಡ್ಬೋದು ವೈಟ್ ಕಲರ್ ಲೋಟಸ್ ಕೂಡ ಅರಳಿದೆ. ಸೊ ಇದೆಲ್ಲ ಒಟ್ಟಿಗೆ ಅರಳಿದಾಗ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ನೋಡೋಕ್ಕೂ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸುತ್ತೆ. ಸೊ ಎಂಟ್ರೆನ್ಸ್ ಆಗ್ತಿದ್ದಂಗೆ ಈ ನಮ್ಮ ರೈಟ್ ಸೈಡಿಗೆ ಇಷ್ಟು ಗಿಡಗಳು ಬರುತ್ತೆ. ಸೊ ಲೆಫ್ಟಿಗೆ ಇಲ್ಲಿ ನೋಡೋಕ್ಕೆ ಹೋದರೆ ಫುಲ್ ಆಫ್ ಫ್ರೂಟ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ಸ್ಟಾರ್ ಫ್ರೂಟ್ ಆಗಿರ್ಬೋದು, ದಾಳಿಂಬೆ. ಸೊ ತುಂಬ ಫ್ರೂಟ್ಸ್ ಬಂದಿದೆ. ಸ್ಟಾರ್ ಫ್ರೂಟಲ್ಲಂತೂ ತುಂಬಾ ಹಣ್ಣಿದೆ ಅಂತ ಹೇಳ್ಬೋದು. ಆದರೆ ಎಲ್ಲ ಕಾಯಿ ಇನ್ನೂ ಯಾವುದೂ ಹಣ್ಣಾಗಿಲ್ಲ. ಇಲ್ಲಿ ಗೊಂಚಲಲ್ಲೆಲ್ಲ ಬಿಟ್ಟಿದೆ. ಇದೆಲ್ಲ ಹಣ್ಣಾದಮೇಲೆ ಅವರು ಕಿತ್ಕೊತಾರಂತೆ. ಕೆಲವೊಂದಷ್ಟು ಹಾಗೆ ಬಿಡ್ತಾರೆ, ಈ ಹಳ್ಳಿಲಿ ಅದೆಲ್ಲ ಬರ್ತಿರುತ್ತಲ್ವ ಅದಕ್ಕೆ ಅಂತ ಹೇಳಿ. ಇನ್ನು ಮಿಕ್ಕಿದ್ದನ್ನು ತೊಗೊತಾರಂತೆ. ಇಲ್ಲಿ ದಾಳಿಂಬೆ ಹಣ್ಣು ಕೂಡ ರೆಡಿಯಾಗಿದೆ. ಸಪೋಟ ನೋಡ್ಬೋದು ಇಲ್ಲಿ, ಸಪೋಟ ಆಗಿರ್ಬೋದು. ಇಲ್ಲಿ ಚೀಪೆಕಾಯಿ ನೋಡಿ, ಇಲ್ಲಿ ಚೀಪೆಕಾಯಿ ಕೂಡ ಬಿಟ್ಟಿದೆ. ಇದೆಲ್ಲ ದೊಡ್ಡದಾಗೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಸೊ ಇಲ್ಲಿ ಸಪೋಟನೂ ಕೂಡ ತುಂಬ ಆಗಿದೆ. ಇದೆಲ್ಲನೂ ಕೂಡ ಅವರು ಗ್ರೋಯಿಂಗ್ ಬ್ಯಾಗ್ಸ್ ಹಾಗೆ ದೊಡ್ಡ ದೊಡ್ಡ ಡ್ರಮ್ ಬರುತ್ತಲ್ವ, ಸೊ ಆ ಥರದ್ದು ಡ್ರಮ್ಗಳಲ್ಲಿ ಹಾಕ್ಕೊಂಡಿದ್ದಾರೆ.
ಗಿಡಗಳನ್ನ ಇಷ್ಟಪಡೋರಿಗೆ ಈ ಥರದ್ದು ಗಾರ್ಡನ್ಗೆ ಕರ್ಕೊಂಬಂದು ಬಿಟ್ಬಿಟ್ರಂತೂ ಸೊ ಆರಾಮಾಗಿ ಗಿಡಗಳನ್ನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಇದ್ಬಿಡ್ತೀವಿ. ಸೊ ಇದು ಹತ್ತಿ ಹಣ್ಣು ಅಂತ ಹೇಳ್ತೀವಿ ನಮ್ಮ ಕಡೆ, ಇಲ್ಲಿ ಏನಂತ ಕರೀತಾರಂತ ನನಗೂ ಗೊತ್ತಿಲ್ಲ. ಸೊ ಇಲ್ಲಿ ವೈಟ್ ಕಲರ್ ಫ್ಲವರ್ಸ್ ತುಂಬಾ ಆಗಿದೆ, ಬಟ್ ತುಂಬ ಎಲ್ಲ ಹೈಟಲ್ಲಿದೆ. ಸೊ ಹಾಗಾಗಿ ಅವ್ರು ಯಾವುದನ್ನು ಕಟ್ ಮಾಡ್ಕೊಂಡಿಲ್ಲ, ಕೆಳಗಡೆ ಎಷ್ಟಿದೆ ಅಷ್ಟು ಮಾತ್ರ ತೊಗೊತಾರಂತೆ. ಸೊ ಇದನ್ನು ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ಟೆರೆಸಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲೆಲ್ಲ ಫುಲ್ಲು ಬೋಗನ್ವಿಲಿಯಾ ಪ್ಲ್ಯಾಂಟ್ಸ್ ಇದ್ದಾವೆ. ಇದನ್ನೆಲ್ಲ ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಹಾಕ್ಕೊಂಡಿದ್ದಾರೆ. ಇದನ್ನು ಅಷ್ಟೇ ಕೆಳಗಡೆ ನಿಂತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂಥರ. ಆ್ಯಂಡ್ ಎಲ್ಲ ಕಲರ್ಸು ಕೂಡ ಮಿಕ್ಸ್ ಇದ್ದಾವೆ, ಪಿಂಕ್, ವೈಟ್, ಆರೆಂಜ್. ಈ ಎಲ್ಲ ಬೋಗನ್ವಿಲಿಯಾ ಪ್ಲ್ಯಾಂಟ್ಸ್ ಕೂಡ ಗ್ರಿಲ್ಲಿಂದ ಕೆಳಗಡೆಗೆ ಇಳಿ ಬಿದ್ದಿರೋ ಥರ ಇರುತ್ತೆ. ಅದರಿಂದ ಕೆಳಗಡೆ ನಿಂತ್ಕೊಂಡು ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಇನ್ನೊಂದು ವೆರೈಟಿ ಆಫ್ ದಾಸವಾಳ ಇದೆ, ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್ ಶೇಡಲ್ಲಿ. ಆ್ಯಂಡ್ ಈ ಸರೌಂಡಿಂಗ್ ಫುಲ್ಲು ಕೂಡ ಬೋಗನ್ವಿಲಿಯಾನೇ ಇದೆ. ಆ್ಯಂಡ್ ಜೊತೆಗೆ ಇಲ್ಲಿ ಒಂದಷ್ಟು ಶೋ ಪ್ಲ್ಯಾಂಟ್ಸ್ ಇದೆ, ಕೆಲಾಡಿಯಮ್ಸು ಆ್ಯಂಡ್ ಕೋಲಿಯಸ್ಸು. ತುಂಬ ಚೆನ್ನಾಗಿದೆ ಕಲರ್ಸು. ಈ ಪ್ಲ್ಯಾಂಟು ಕೂಡ ಅಷ್ಟೇ, ಒಂದು ಕಟ್ಟಿಂಗ್ ಹಾಕಿದ್ರೆ ಸಾಕು, ಪಾಟ್ ಸುತ್ತಲೂ ಕೂಡ ಹಪ್ಕೊಂಡು ಬಂದುಬಿಡುತ್ತೆ. ಆ್ಯಂಡ್ ಎಲೆ ಗಿಡನೂ ಕೂಡ ಹಾಕ್ಕೊಂಡಿದ್ದಾರೆ, ಅದ್ರ ಬಳ್ಳಿ ಕೂಡ ಸುತ್ತಲೂ ಹಪ್ಕೊಂಡು ಬೆಳೆದಿದೆ. ಸೊ ಈ ಥರ ಟೆರೇಸ್ ಗಾರ್ಡನ್ ಇದ್ದರೆ ಬಿಸಿಲಿಗೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆ್ಯಂಡ್ ಇಲ್ಲಿನೂ ಕೂಡ ಕೆಲವೊಂದಷ್ಟು ಹ್ಯಾಂಗಿಂಗ್ ಪ್ಲ್ಯಾಂಟರ್ಸ್ನ ಇಟ್ಕೊಂಡಿದ್ದಾರೆ. ಇಲ್ಲಿ ಪೋಥೋಸ್ ಅಂದರೆ ಮನಿ ಪ್ಲ್ಯಾಂಟ್ನ ಹಾಕ್ಕೊಂಡಿದ್ದಾರೆ. ಮನಿ ಪ್ಲ್ಯಾಂಟು, ಹಾಗೆ ಟರ್ಟಲ್ ವೈನ್ ಪ್ಲ್ಯಾಂಟ್, ಸಕ್ಯುಲೆಂಟ್ಸು, ಫರ್ನು. ಸೊ ಇದಿಷ್ಟು ಪ್ಲ್ಯಾಂಟ್ಸು ಕೂಡ ಇಲ್ಲಿ ಹ್ಯಾಂಗಿಂಗ್ ಪ್ಲ್ಯಾಂಟರಲ್ಲಿ ಹಾಕ್ಕೊಂಡಿದ್ದಾರೆ. ಟೆರೇಸ್ ಮೇಲೆ ಬಂದಾಗ ಇಲ್ಲೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈ ಥರ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಟೀ ಕಾಫಿ ಮಾಡ್ಕೊಳ್ಳೋದಕ್ಕೂ ಕೂಡ ಕೆಲವೊಂದಷ್ಟು ಐಟಮ್ಸು ಅಂದರೆ ಟೀ ಪಾತ್ರೆ ಆಗಿರ್ಬೋದು, ಗ್ಲಾಸಸ್ಸು, ಸ್ಟವ್ ಎಲ್ಲನೂ ಕೂಡ ಇಲ್ಲೇ ಎತ್ತಿಟ್ಕೊಂಡಿದ್ದಾರೆ. ಸೊ ಈ ಒಂದು ಟೆರೇಸ್ ಗಾರ್ಡನ್ ಹೇಗಿದೆ ಅಂತ ತಿಳಿಸಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಹೋಪ್ ನಿಮಗೆ ಈ ಒಂದಷ್ಟು ಇನ್ಫಾರ್ಮೇಷನ್ಸು ಹಾಗೆ ನನ್ನ ಗ್ಯಾಲ್ರಿ ವಾಲ್ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಇದಿಷ್ಟು ಹೂವು ಇವತ್ತು ಸಿಕ್ಕಿರೋ ಅಂಥದ್ದು. ಸೊ ಕೆಳಗಡೆನೂ ಕೂಡ ಒಂದಷ್ಟು ಪ್ಲ್ಯಾಂಟ್ಸ್ನ ಇಟ್ಕೊಂಡಿದ್ದಾರೆ ಮನೆ ಮುಂದೆಗಡೆನೆ. ಕೆಲವೊಂದಷ್ಟು ಆರ್ಚಿಡ್ ಪ್ಲ್ಯಾಂಟ್ಸ್ನು ಕೂಡ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ದಯವಿಟ್ಟು ಹೊಸದಾಗಿ ನನ್ನ ಚಾನಲ್ನ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.